ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನ್ಯೂಲಿ ಬಿಲ್ಡ್ ಆಗ್ತಿರುವಂಥ ಒಂದು ಮನೆ ಸೇಲಿಗಿದೆ. ಸೊ ಇನ್ನು 1.5-2 ತಿಂಗಳಲ್ಲಿ ಈ ಮನೆ ಒಂದು ಫುಲ್ ಫಿನಿಶಿಂಗ್ ಆಗ್ತದೆ ಅಂತಲೇ ಹೇಳ್ಬೋದು. ಮನೆ ಇರುವಂಥದ್ದು ನಿಮಗೆ ಉಡುಪಿಯ ನೇಜರ್ ಹಂಪನಕಟ್ಟೆ ಉಡುಪಿ ಇದೆಯಲ್ಲ ಅಲ್ಲಿರುವಂಥದ್ದು. ನಿಮಗೆ ನ್ಯಾಷನಲ್ ಹೈವೇಯಿಂದ ಒಂದು 3 ಕಿಲೋಮೀಟರ್ ಸರೌಂಡಿಂಗಲ್ಲಿ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. ಬನ್ನಿ ಮನೆ ನೋಡ್ಕೊಂಡು ಬರುವ. ಸೊ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ಗೆ ತುಂಬಾ ಒಂದು ಸ್ಪೇಸ್ ಇದೆ. ಜಾಗ ಬಂದುಬಿಟ್ಟು 5.5 ಸೆಂಟ್ಸ್ ಇದೆ. ಹಾಗೆ 1850 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಲಾಗಿದೆ. 3 BHK ಒಂದು ಡುಪ್ಲೆಕ್ಸ್ ಮನೆ ಆಗಿದೆ ಅಂತ ಹೇಳ್ಬೋದು. ನೋಡಿ ಎಂಟ್ರೆನ್ಸ್ ನಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಸೊ ನೀರಿಗಾಗಿ ಬಾವಿ ಕೂಡ ಇದೆ, ಹಾಗಾಗಿ ನೀರು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ಬೇಸಿಗೆಲ್ಲ ಆದರೂ ಕೂಡ ನೀರು ನಿಮಗೆ ನೋಡ್ಬೋದು. ಸುತ್ತಮುತ್ತಲೂ ನೀವು ಗಾರ್ಡನಿಂಗ್ ಕೂಡ ಮಾಡ್ಬೋದು. ಒಂದು ಫಿನಿಶಿಂಗ್ ಆದಮೇಲೆ ನಿಮಗೆ ಸಖತ್ತಾಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ನೋಡಿ ನಿಮಗೆ ಎದುರುಗಡೆ ಬಾಗಿಲು ಈ ಥರ ಕಾಣ್ತದೆ. ತುಂಬಾ ಒಂದು ಕ್ವಾಲಿಟಿಯ ಪ್ರಾಡಕ್ಟನ್ನ ಯೂಸ್ ಮಾಡಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗಿ ಬರುವ. ನೋಡಿ ಒಳಗಡೆ ಹೋದರೆ ನಿಮಗೆ ಹಾಲ್ ಈ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲಲ್ಲಿ ನೀವು 2 ಕಿಟಕಿಗಳನ್ನು ಕೂಡ ನೋಡ್ಬೋದು. ಗಾಳಿ ಬೆಳಕೆಲ್ಲ ನಿಮಗೆ ಎನಿ ಟೈಮ್ ಈ ಮನೆ ಒಳಗಡೆ ಇರ್ತದೆ ಅಂತಲೇ ಹೇಳ್ಬೋದು. ಸೊ ಕೆಲಸ ಆಗ್ತಿದೆ. 1-2 ತಿಂಗಳಲ್ಲಿ ಫುಲ್ಲಿ ಒಂದು ಫಿನಿಶಿಂಗ್ ಆಗ್ತದೆ ಅಂತಲೇ ಹೇಳ್ಬೋದು. ಯಾರಿಗಾರು ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಅವ್ರ ಹತ್ರ ಮಾತಾಡ್ಬೋದು. ಇನ್ನು ಕಿಚನ್ ವಿಷಯಕ್ಕೆ ಬಂದರೆ ನೋಡಿ, ಅದೊಂಥರ ಒಂದು ಓಪನ್ ಕಿಚನ್ ಇದ್ದಾಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ ಬಾಗಿಲನ್ನು ನೋಡ್ಬೋದಾಗಿದೆ. ಇನ್ನು ಬೆಡ್ರೂಮ್ ವಿಚಾರಕ್ಕೆ ಬಂದರೆ ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ ಇದೆ. 2 ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗಿದೆ. ನೋಡಿ ಮಾಸ್ಟರ್ ಬೆಡ್ರೂಮಲ್ಲಿರುವ ಒಂದು ವಾಶ್ರೂಮ್ ಕೂಡ ನೋಡ್ಬೋದು ನೀವು ಇಲ್ಲಿ. ಸೊ ಒಳ್ಳೆಯ ಕ್ವಾಲಿಟಿ ಟೈಲ್ಸ್ ಆಗಲಿ ಯೂಸ್ ಮಾಡಿದ್ದಾರೆ. ಇನ್ನು ಮುಂದುವರೆದ್ರೆ ಸೊ ಬೆಡ್ರೂಮ್ ಪಕ್ಕದಲ್ಲೇ ಇನ್ನೊಂದು ಕಾಮನ್ ವಾಶ್ರೂಮನ್ನು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಕಿಟಕಿಗಳು ಕೂಡ ತುಂಬಾ ದೊಡ್ಡದಾಗಿದೆ. ಯಾರಿಗೆಲ್ಲ ನೋಡಬೇಕಂದ್ರೆ ನೀವು ಒಂದು ಸೈಟ್ ಕೂಡ ವಿಸಿಟ್ ಮಾಡ್ಬೋದಾಗಿದೆ. ಬಂದು ನೋಡಿ ಮಾತುಕತೆ ಎಲ್ಲ ಮಾಡ್ಬೋದಾಗಿದೆ. ಬನ್ನಿ ಒಂದು ಮೇಲ್ಗಡೆ ಹೋಗಿ ಬರುವ ಟೆರೆಸ್ ಮೇಲೆ. ಸೊ ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ಕೂಡ ಒಂದು ರೂಮನ್ನು ನೀವು ನೋಡ್ಬೋದಾಗಿದೆ. ಅದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂಥ ರೂಮ್. ಅದಲ್ಲದೆ ರೂಮು ಎದುರುಗಡೆ ಕೂಡ ನಿಮಗೆ ಜಾಗ ತುಂಬಾ ಸಿಗ್ತದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಮೇಲ್ಗಡೆಯಲ್ಲಿರುವಂಥ ಒಂದು ಮಾಸ್ಟರ್ ಬೆಡ್ರೂಮ್ ಇದಾಗಿದೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ರೆಡಿ ಆಗ್ತಿದೆ, ಕಾಮಗಾರಿ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಕಾಮಗಾರಿ ಆಗ್ತಿದ್ರೆ ಎನಿ ಟೈಮ್ ನಿಮಗೆ ಫಿನಿಶ್ ಆಗ್ಬೋದು. ಸೊ ಈ ಥರ ನೀವು ಈ ಮನೆಯನ್ನು ನೋಡ್ಬೋದು. ಹೊರಗಡೆ ನಿಮಗೆ ಬಾಲ್ಕನಿ ವ್ಯೂ ಈ ಥರ ನೋಡಲಿಕ್ಕೆ ಸಿಗ್ತದೆ. ಸುತ್ತಮುತ್ತಲೂ ಅಷ್ಟೇ ತುಂಬಾ ಒಂದು ಮನೆಗಳಿದ್ದಾವೆ. ಸೊ ತುಂಬಾ ಒಂದು ಪೀಸ್ಫುಲ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು. NH66ಇಂದ ನಿಮಗೆ 3 ಕಿಲೋಮೀಟ್ರ್ ಇದೆ. ಸೊ ಜಾಗ ಬಂದುಬಿಟ್ಟು 5.5 ಸೆಂಟ್ಸ್, 1850 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ. ಪ್ರೈಸ್ ಬಂದುಬಿಟ್ಟು 80 ಲಕ್ಷ ಅಂತ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಅಂತ ಹೇಳ್ತಿದ್ದಾರೆ. ಯಾರಿಗಾದರೂ ಬೇಕಿದ್ದರೆ ನೀವು ಒಂದು ಸೈಟ್ ವಿಸಿಟ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ಚರ್ಚೆ ಮಾಡಿ ಮಾತುಕತೆ ಮಾಡಿ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.